ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇದುವರೆಗೂ ಸಹ ಎಷ್ಟು ಕಂತುಗಳು ಬಂದಿದೆ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವ ತಿಂಗಳ ಹಣ ಇನ್ನೂ ಪೆಂಡಿಂಗ್ ಇದೆ. ಈಗ 26ನೇ ಕಂತು ಅಂದ್ರೆ ಅದು ಯಾವ ತಿಂಗಳ ಹಣ, 27ನೇ ಕಂತು ಅಂದ್ರೆ ಅದು ಯಾವ ತಿಂಗಳ ಹಣ, ಯಾವಾಗ ಬರಬೇಕಾಗಿತ್ತು, ಯಾವಾಗ ಜಮಾ ಆಗ್ತಾ ಇದೆ, ಇದುವರೆಗೂ ಸಹ ಎಷ್ಟು ಕಂತುಗಳು ಬಂದಿದೆ, ಎಷ್ಟು ಕಂತುಗಳು ಬಾಕಿ ಇದೆ ಅನ್ನೋದು ಬಹಳ ಮುಖ್ಯವಾದ ವಿಡಿಯೋ. ನಿಮಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಇದುವರೆಗೂ ಎಷ್ಟು ಕಂತುಗಳು ಬಂದಿದೆ, ಇನ್ನು ಎಷ್ಟು ಕಂತುಗಳು ಬಾಕಿ ಇದೆ, ನಿಮಗೆ ಎಷ್ಟು ಕಂತು ಬಂದಿದೆ ಅನ್ನೋದನ್ನ ನೀವು ಕೂಡ ಚೆಕ್ ಮಾಡ್ಕೋಬಹುದು. ಹೇಗೆ ಅಂತ ಎಲ್ಲವನ್ನ ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. 27ನೇ ಕಂತು ಅಂದ್ರೆ ಅದು ಎಷ್ಟನೇ ಕಂತು, 26ನೇ ಕಂತು ಅಂದ್ರೆ ಎಷ್ಟನೇ ಕಂತು, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಓಕೆನಾ? ನಿಮಗೆ ಸ್ಕ್ರೀನ್ ಅಲ್ಲಿ ಸೈಡಿಗೆ ಹಾಕಿರ್ತೀನಿ. ಆಗಸ್ಟ್ 2023ಕ್ಕೆ ಏನು 5 ಗ್ಯಾರಂಟಿಗಳಿದೆ. ಒಂದು ಗೃಹಲಕ್ಷ್ಮಿ ಯೋಜನೆ ಆರಂಭ ಆಯಿತು. ಅಲ್ಲಿ ಆಗಸ್ಟ್ 2023ರಿಂದ ಈಗ ಸುಮಾರೀಗ ನವೆಂಬರ್, ಅಂದ್ರೆ ಈಗ ನವೆಂಬರ್ ತಿಂಗಳವರೆಗೂ ನೋಡೋದಕ್ಕೆ ಹೋದ್ರೆ ನಿಮಗೆ ಕಂಪ್ಲೀಟ್ ನೀವು ನೋಡ್ತಾ ಇರಬಹುದು. ಆಗಸ್ಟ್ 2023ರಿಂದ ಆಗಸ್ಟ್ 2024 ಅಲ್ಲಿವರೆಗೂ ನಿಮಗೆ ಪ್ರತಿ ಒಂದು ಕಂತುಗಳು ಇಲ್ಲಿವರೆಗೂ ಜನವರಿವರೆಗೂ ಸಹ ಕಂಪ್ಲೀಟ್ ಇನ್ಫಾರ್ಮೇಶನ್ ಹಾಕಿದ್ದೀನಿ. ಅಲ್ಲಿಗೆ ನಿಮಗೆ 26ನೇ ಕಂತು ಜಮಾ ಆಗಿದೆ ಅಂದ್ರೆ ಅದು ನಿಮಗೆ 25ನೇ ಕಂತು ಅಂದ್ರೆ ಅದು ಅಕ್ಟೋಬರ್ದು, 26ನೇ ಕಂತು ಅಂದ್ರೆ ಅದು ನವೆಂಬರ್ದು, 27ನೇ ಕಂತು ಅಂದ್ರೆ ಅದು ಡಿಸೆಂಬರ್ದು, 28ನೇ ಕಂತು ಅಂದ್ರೆ ಅದು ಜನವರಿ ತಿಂಗಳ ಹಣ. ಓಕೆನಾ? ಅಲ್ಲಿಗೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ನವೆಂಬರ್ ತಿಂಗಳದವರೆಗೂ ಸಹ ಈಗಾಗಲೇ ಬಹುತೇಕ ಜನರಿಗೆ ಹಣ ಬಿಡುಗಡೆ ಆಗಿದೆ. ಬಟ್ ಆದ್ರೆ ಇನ್ನು ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ ರನ್ನಿಂಗ್ ಇದೆ. ಡಿಸೆಂಬರ್, ಜನವರಿ ಮತ್ತೆ ಕಳೆದ ವರ್ಷ ಫೆಬ್ರವರಿ, ಮಾರ್ಚ್ 4 ತಿಂಗಳ ಹಣ ಮಾತ್ರ ಬಾಕಿ ಇರುವಂತದ್ದು. ಓಕೆನಾ? ಹಾಗಾಗಿ ವಿತ್ ಪ್ರೂಫ್ ಸಮೇತ ನಿಮಗೆ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ. ನಿಮಗೆ ಕಂಪ್ಲೀಟ್ ನಮ್ಮ ವೀಕ್ಷಕರೇ ಒಬ್ರು ಕಮೆಂಟ್ ಮಾಡಿ ತಿಳಿಸಿದ್ರು, ನೋಡಿ ಸರ್ ಇದೇ ರೀತಿ ಇರೋದು. ಆಗಸ್ಟ್ ತಿಂಗಳಿಂದ ಕೌಂಟ್ ಮಾಡ್ತಾ ಹೋದ್ರೆ ಸುಮಾರು ಜನವರಿ 2026ರವರೆಗೆ 28 ಕಂತುಗಳು ಬರುತ್ತೆ. ಆಗಸ್ಟ್ ತಿಂಗಳಿಂದ ಹಣ ಬಿಡುಗಡೆ ಆಗ್ಲಿಕ್ಕೆ ಆರಂಭ ಆಗಿದೆ ಅಂತ ಹೇಳಿ ಎಲ್ಲೂ ಕೂಡ ಸ್ಟಾಪ್ ಇಲ್ಲ. ಪ್ರತಿ ಒಂದು ಡೀಟೇಲ್ ನಿಮಗೆ ನೋಡ್ತಾ ಹೋಗ್ಬೋದು. ಹಾಗಾಗಿ ನೀವು ಡಿಬಿಟಿ ಕರ್ನಾಟಕ ಆಪ್ ನಲ್ಲಿ ನಿಮಗೆ ಎಷ್ಟು ಕಂತುಗಳು ಇದುವರೆಗೂ ಬಂದಿದೆ ಅಂತ ಲೆಕ್ಕ ಮಾಡಬಹುದು. ನೀವು ಅಂದ್ರೆ ಈಗ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಆಧಾರ್ ಸೀಡಿಂಗ್ ಸ್ವಲ್ಪ ಲೇಟ್ ಆಗಿ ಮಾಡಿಸಿದ್ರಿ, 1-2 ಕಂತು ಬಾಕಿ ಇತ್ತು ಅಂದ್ರೆ ಅದನ್ನ ಒಂದು 2-3 ಡೇಟ್ ಅಲ್ಲಿ ಅಂದ್ರೆ ಪೆಂಡಿಂಗ್ ಅಮೌಂಟ್ ಅನ್ನು ಕೂಡ ರಿಲೀಸ್ ಮಾಡ್ತಾ ಇದ್ರು. ಓಕೆನಾ? ಆ ರೀತಿಯಾಗಿ ನಿಮಗೂ ಸಹ ಸೇಮ್ ಡೇಟ್ ಅಲ್ಲಿ ಎಲ್ರಿಗೂ ಹಣ ಬಂದಿರಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಇರುತ್ತೆ. ಬಟ್ ಆದ್ರೆ ನಿಮಗೆ ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ ಚೆಕ್ ಮಾಡಿದಾಗ ಪ್ರತಿ ಕಂತುಗಳನ್ನ ನೀವು ಲೆಕ್ಕ ಮಾಡ್ತಾ ಹೋದ್ರೆ 26 ಕಂತುಗಳು ಇದುವರೆಗೂ ಸಹ ಜಮಾ ಆಗಿದೆ. ಅಂದ್ರೆ ನವೆಂಬರ್ ತಿಂಗಳು 2025ರವರೆಗೂ ಜಮಾ ಆಗಿದೆ. ಡಿಸೆಂಬರ್ ಮತ್ತೆ ಜನವರಿ ತಿಂಗಳ ಹಣ ಜಮಾ ಆಗೋದು ಬಾಕಿ ಇದೆ. ಅದರ ಜೊತೆಯಲ್ಲಿ ಫೆಬ್ರವರಿ, ಮಾರ್ಚ್ 2025 2 ಪ್ಲಸ್ ಈ 2 4,000 ಅಂದ್ರೆ 8,000 ರೂಪಾಯಿ ನಿಮ್ಮ ಖಾತೆಗೆ ಇನ್ನು ಜಮಾ ಆಗೋದು ಬಾಕಿ ಇದೆ. ಇನ್ ಕೇಸ್ ಏನಾದ್ರೂ ಫೆಬ್ರವರಿಲಿನ್ನ ಮುಗದೆ ಹೋಯ್ತು, ಇವತ್ತು ಫೆಬ್ರವರಿ 28, ಇವತ್ತು ಈ ತಿಂಗಳು ಲಾಸ್ಟ್ ಆಯ್ತು, ನಾಳೆಯಿಂದ ಮಾರ್ಚ್, ಅದು ಸೇರ್ಕೊಂಡ್ರೆ ನಿಮಗೆ 5 ಕಂತುಗಳು ಬಾಕಿ ಆಗುತ್ತೆ. ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತೆ ಮಾರ್ಚ್, ಫೆಬ್ರವರಿ, ಮಾರ್ಚ್ 2025 ಆ 2 ಮತ್ತೆ ಇಲ್ಲಿ 3, 5 ಕಂತುಗಳು ಒಟ್ಟು ಬಾಕಿ ಆಗ್ತಾ ಹೋಗುತ್ತೆ. ನಾಳೆನಿಂದ ಇವತ್ತವರೆಗೂ ಹೇಳಬೇಕು ಅಂದ್ರೆ 4 ಕಂತುಗಳು ನಿಮಗೆ ಬರೋದು ಬಾಕಿ ಇದೆ ಅಂತ ಹೇಳ್ಬೋದು. ನೀವು ಕೂಡ ಚೆಕ್ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಕಂತು ಬಂದಿದೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮಗೆ ಎಷ್ಟು ಕಂತಿನ ಬಗ್ಗೆ ಒಂದು ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸಬೇಕಾಗಿತ್ತು, ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.